ಬಿಜೆಪಿ ನಾಯಕರುಗಳ ಲೆಕ್ಕಾಚಾರ ಉಲ್ಟವಾಗಿದೆ. ಮೊದಲ ಪಟ್ಟಿಯಲ್ಲಿ ಕನಿಷ್ಠ 4 ಹೆಸರುಗಳನ್ನು ನಿರೀಕ್ಷೆ ಮಾಡಿದ್ರು ರಾಜ್ಯ ನಾಯಕರು. ಪ್ರಹ್ಲಾದ್ ಜೋಶಿ ಆದಿಯಾಗಿ ಒಂದಿಷ್ಟು ಜನರಿಗೆ ಇವತ್ತು ಮೊದಲ ಪಟ್ಟಿಯಲ್ಲಿ ಪ್ರಾಧಾನ್ಯತೆಯನ್ನು ಕೊಡಲಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಆದ್ರೆ ಒಂದೇ ಒಂದು ಸೀಟನ್ನು ಕೂಡ ಬಿಜೆಪಿಯ ನಾಯಕರುಗಳು ಫೈನಲ್ ಮಾಡಿಲ್ಲ. ಸಹಜವಾಗಿಯೇ ರಾಜ್ಯ ಬಿಜೆಪಿಯ ನಾಯಕರ ಲೆಕ್ಕಾಚಾರ ಉಲ್ಟಾ ಆದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರ ಏನಿದೆ? ಅತಿದೊಡ್ಡ ಬದಲಾವಣೆಗೆ ರಾಜ್ಯದಲ್ಲಿ ಏನಾದರೂ ಮುಂದಾಗುತ್ತಾ? ಕುತೂಹಲ. मनसुख भाई मंडाविया, जामनगर पूनम बेन माडम, आनंद मितेश भाई रमेश भाई पटेल, खेड़ा देव सिंह चौहान, पंचमहल राजपाल सिंह महेंद्र सिंह जाधव, दाहोद जसवंत सिंह भाभोर, भरूच मनसुख भाई वसावा, बारडोली प्रभुभाई नागरभाई वसावा और नवसारी. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಮೊದಲ ಪಟ್ಟಿ ರಿಲೀಸ್ ಆಗಿದೆ. 195 ಸೇನಾನಿಗಳನ್ನ ಮೋದಿ ಅಖಾಡಕ್ಕೆ ಇಳಿಸಿದ್ದಾರೆ. ಬಟ್ ಕರ್ನಾಟಕಕ್ಕೆ ನಿರಾಶೆ. 4 ಜನರ ಹೆಸರಾದ್ರೂ ಕೂಡ ಘೋಷಣೆ ಮಾಡಬಹುದು ಅಂತ ಲೆಕ್ಕಾಚಾರ ಇತ್ತು. ಈ ಲೆಕ್ಕಾಚಾರ ಉಲ್ಟಾಗಿದ್ದಲ್ಲಿ ಹೈಕಮಾಂಡ್ನ ಹೊಸ ಲೆಕ್ಕಾಚಾರ ಏನಿರಬಹುದು ಅಂತ ಹೇಳಿ ಮಸೂದ್. ಪ್ರೇಮ್, ಕರ್ನಾಟಕದ ಮಟ್ಟಿಗೆ ಪ್ರತ್ಯೇಕವಾದಂತಹ ರಣತಂತ್ರ ಹೆಣೆಯುವ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಮೊದಲ ಪಟ್ಟಿಯಲ್ಲಿ ಬಂದಿಲ್ಲ ಹೆಸರುಗಳು, ಯಾರ ಹೆಸರುಗಳು ಕೂಡ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೊಂದು, ಮೈತ್ರಿ ಮಾಡಿಕೊಳ್ಳಲಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆ. ಹಾಗಾಗಿ ಮೈತ್ರಿ ಇನ್ನೂ ಕೂಡ ಎಷ್ಟು ಸೀಟು ಯಾರಿಗೆ ಅನ್ನುವಂಥದ್ದು ಫೈನಲ್ ಆಗಿಲ್ಲ. ಈ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾತುಕತೆಗಳು ಜಾರಿಯಲ್ಲಿರುವೆ. ಆ ಹಿನ್ನೆಲೆಯಲ್ಲೇ ಮೊದಲ ಹಂತದ ಪಟ್ಟಿಯಲ್ಲಿ ಬಿಜೆಪಿ ಕರ್ನಾಟಕದ ಕ್ಷೇತ್ರಗಳನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಇವೆರಡೂ ಕಾರಣಗಳಿಗಾಗಿ ಇನ್ನೂ ಕೂಡ ಅಂತಿಮ ಮಾಡಿಲ್ಲ. ಆದರೆ ಬಹುತೇಕ 12 ರಿಂದ 15 ಕ್ಷೇತ್ರಗಳಲ್ಲಿ ಬಹುತೇಕ ಗೆಲ್ಲುವಂತ ಅಭ್ಯರ್ಥಿಗಳೇ ಫೈನಲ್ ಆಗಿದ್ದಾರೆ ಕರ್ನಾಟಕದಲ್ಲೂ ಕೂಡ. ಆದರೆ ಅನೌನ್ಸ್ಮೆಂಟ್ ಮಾತ್ರ ಮಾಡಿಲ್ಲ. ಯಾಕೆಂದ್ರೆ ಇನ್ನೂ ಕೂಡ ಮೈತ್ರಿ ಪಕ್ಷ ಜೆಡಿಎಸ್ ಜೊತೆನೂ ಕೂಡ ಮಾತುಕತೆ ಆಗಬೇಕು. ಜೆಡಿಎಸ್ ಯಾವೆಲ್ಲ ಕ್ಷೇತ್ರಗಳು ಕೇಳ್ತಾ ಇದೆಯೋ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಮಟ್ಟಿಗೆ ಒಂದು ಸ್ವಲ್ಪ ಗೊಂದಲ ಇದೆ. ಆ ಹಿನ್ನೆಲೆಯಲ್ಲೇ ಮೈತ್ರಿ ಸೀಟು ಹಂಚಿಕೆ ಫೈನಲ್ ಆಗದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಮೊದಲ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಮಾನ್ಯತೆ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಬಹುತೇಕ ಹತ್ತತ್ರ ಕನಿಷ್ಠ 5 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ಮೆಂಟ್ ಮಾಡಲಾಗುತ್ತೆ ಈ ಒಂದು ಮೊದಲ ಪಟ್ಟಿಯಲ್ಲಿ ಅನ್ನುವಂತಹ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಈಗ ಹುಸಿಯಾಗಿರುವಂತದ್ದು. ರಾಜ್ಯ ನಾಯಕರು ಕೂಡ ಬಹಳ ನಿರೀಕ್ಷೆಯಿಂದ ಕಾದು ಕೂತಿದ್ರು. ಆದರೆ ಮೊದಲ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟಿಲ್ಲ. ಬದಲಾಗಿ ದಕ್ಷಿಣ ಭಾರತದ 2-3 ರಾಜ್ಯಗಳಿಗೆ ಅಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಲಾಗಿದೆ. ಕರ್ನಾಟಕ ಮಾತ್ರ ಬಿಟ್ಟಿದ್ದಾರೆ. 2ನೇ ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಅಷ್ಟೊತ್ತಿಗೆ ಮೈತ್ರಿಯ ಸೀಟು ಶೇರ್ ಎಷ್ಟು ಏನಿದೆ ಅದೆಲ್ಲವೂ ಕೂಡ ಫೈನಲ್ ಆಗುವ ಸಾಧ್ಯತೆ ಇದೆ. ಪ್ರೇಮ್.